50 ರೂಪಾಯಿ ಕೊಡಿ. ಹನುಮಂತಣ್ಣ, ಕಾಮತ್ ಅವ್ರ ಮನೆಗೆ 10 kg ಅರ್ಜೆಂಟಾಗಿ ಕಳಿಸಿ. ಕೇಶವಂಗೆ ಹೇಳಿ ಡೆಲಿವರಿ ಕೊಡಕ್ಕೆ. ಬನ್ನಿ ಮಂಜಪ್ಪನವ್ರೆ, ನಮಸ್ಕಾರ. ಏನ್ ಕಾಗ್ತಾಳೆಯ ನೋಡಿ. ನಾನೇ ನಿಮ್ಗೆ ಮಾಧವನ್ ವಿಚಾರವಾಗಿ ಫೋನ್ ಮಾಡೋಣ ಅಂತಿದ್ದೆ, ಅಷ್ಟೊತ್ತಿಗೆ ನೀವೇ ಬಂದ್ಬಿಟ್ರಿ. ಅಲ್ಲಿಗೆ ಸರಿ ಹೋಯ್ತು ನಂದಣ್ಣ. ನೀವು ಯಾವ ವಿಷಯವಾಗಿ ನನಗೆ ಫೋನ್ ಮಾಡಬೇಕು ಅನ್ಕೊಂಡಿದ್ರು, ನಾನು ಅದೇ ವಿಷಯವಾಗಿ ನಿಮ್ಮನ್ನು ಭೇಟಿಯಾಗಕ್ಕೆ ಬಂದಿದ್ದೀನಿ. ನಮ್ಮ ಮಾಧವನ್ಗೆ ಒಂದು ಒಳ್ಳೆ ಸಂಬಂಧ ಬಂದಿದೆ. ಹುಡುಗಿ ಫೋಟೋ ನೋಡ್ಬೇಕು ನೀವು, ಎಷ್ಟು ಲಕ್ಷಣವಾಗಿದ್ದಾಳೆ ಗೊತ್ತಾ? ಅಷ್ಟೇ ಒಳ್ಳೆ ನಡತೆ ಗುಣ ಇರೋ ಹೆಣ್ಣು. ಮಂಜೇನವ್ರೆ, ನನ್ಗೇನು ಹೇಳಬೇಕು ಗೊತ್ತಾಗ್ತಾ ಇಲ್ಲ. ಪ್ರತಿ ಸಲ ನೀವು ಒಳ್ಳೆ ಸಂಬಂಧನೇ ತರ್ತೀರಾ, ಆದರೆ ನಮ್ಮನೇಲಿ ಒಂದಲ್ಲ ಒಂದು ಅವಘಡ ನಡೀತಾನೆ ಇವೆ. ನನಗೆ ವಿಷಯ ಗೊತ್ತಾಯ್ತು ನನ್ನಣ್ಣ, ಆದ್ರೆ ಏನು ಮಾಡೋದು? ಆಗೋ ಕೆಲಸ ಆಗಲೇಬೇಕಲ್ಲ. ಮಂಜಪ್ಪನವ್ರೆ, ಈಗ ಇಬ್ಬಿಬ್ರು ಮದುವೆ ಆಗಿದೆ ಮಂಜಪ್ಪನವ್ರೆ. ದೊಡ್ಡವನು ಇನ್ನೂ ಮದುವೆ ಮಾಡಿಲ್ಲ ಅಂತ ಕೇಳಿದ್ರೆ ನಾನು ಏನು ಉತ್ತರ ಕೊಡ್ಲಿ? ನೋಡಿ ನಂದಣ್ಣ, ಹೀಗೆ ನೊಂದ್ಕೊಳ್ಳೋಕ್ಕಿಂತ ಇರೋ ವಿಷಯನ ನೇರವಾಗಿ ಮಾತಾಡಿ, ಆಮೇಲೆ ಮುಂದುವರಿಯೋದು ಒಳ್ಳೇದಲ್ವಾ? ಯಾಕೆಂದ್ರೆ ಎಲ್ಲರೂ ಒಂದೇ ಥರ ಇರಲ್ವಲ್ಲ. ಕೆಲವರಿಗೆ ತಮ್ಮಂದ್ರ ಮದುವೆ ಆಗಿದೆ ಅಂತ ಗೊತ್ತಾದ್ರೂ ಅದು ದೊಡ್ಡ ಸಮಸ್ಯೆ ಅನ್ಸಲ್ಲ. ಹೆಣ್ಣು ಕೊಡೋರು ಇರ್ತಾರೆ. ಹಾಗಂತೀರ ಮಂಜಪ್ಪ? ಹೌದು. ಅದು ಅಲ್ಲದೆ ಹುಡುಗಿ ತಂದೆ ತುಂಬಾ ಒಳ್ಳೆ ಮನುಷ್ಯ ಅಂತ ಕೇಳಿದ್ದೀನಿ. ನೀವು ಒಂದ್ಸಲ ಮಾತಾಡಿ ನೋಡಿ. ದೇವ್ರಿದ್ದಾನೆ, ಎಲ್ಲ ಒಳ್ಳೇದಾಗತ್ತೆ. ನೋಡಿ, ಇದ್ರಲ್ಲಿ ಹುಡುಗಿ ಫೋಟೋ ಮತ್ತು ಡೀಟೇಲ್ಸ್ ಇದೆ. ನೀವು ಯಾವಾಗ ಹೋಗ್ತೀರ ಅಂತ ಹೇಳಿ ನಾನು ಅವ್ರಿಗೆ ತಿಳಿಸ್ತೀನಿ. ಮಂಜಪ್ಪನವ್ರೆ, ನಾವು ಇವತ್ತೇ ಹೋದ್ರೆ ಹೇಗೆ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಅಯ್ಯೋ, ಇದ್ರಲ್ಲಿ ಯೋಚಿಸೋದೇನಿದೆ? ಶುಭಸ್ಯ ಶೀಘ್ರಂ ಅನ್ನೋ ಮಾತೇ ಇಲ್ವಾ? ನಾಳೆ ಮಾಡೋದನ್ನ ಇವತ್ತೇ ಮಾಡಬೇಕು, ಇವತ್ತೇ ಮಾಡೋದನ್ನ ಈಗಲೇ ಮಾಡಬೇಕು. ಹಾಗಾದ್ರೆ ನಾನು ಗಿರ್ಜನ್ ಹತ್ರ ಮಾತಾಡಿ ನಿಮ್ಗೆ ಫೋನ್ ಮಾಡಿ ಹೇಳಲಾ? ಸರಿ, ನಾನಿನ್ ಬರ್ತೀನಿ. ಆಗ್ಲಿ. ನಂದ, ದೇವ್ರ ದೊಡ್ಡವನು. ನಮ್ಮ ಮಾಧವನ್ಗೆ ಒಳ್ಳೆ ಸಂಬಂಧ ಬಂದಿದೆ. ಇವತ್ತೇ ಗಿಡ್ನ ಹತ್ರ ಮಾತಾಡ್ಬಿಟ್ಟು ಡಿಸೈನ್ ಮಾಡ್ಬಿಡು. ಸರಿ ಹನುಮಂತಣ್ಣ, ನಾನು ಈಗಲೇ ಮನೆಗೆ ಹೋಗಿ ಅವಳ ಹತ್ರ ಮಾತಾಡ್ತೀನಿ. ಅಂಗಡಿ ಕಡೆ ಜೋಪಾನ. ಬ್ಯಾಗ್ ಕೊಡಿ. ಚಿಕ್ಕು, ಕಾಲೇಜ್ಗೆ ಹೋಗೋದು? ನಂಗೆ ಯಾಕೋ ಕಾಲೇಜ್ಗೆ ಹೋಗಕ್ಕೆ ಮನ್ಸಿಲ್ಲ. ನಿಜ ಹೇಳ್ಬೇಕು ಅಂದ್ರೆ ಏನ್ ಮಾಡಕ್ಕೂ ಮನ್ಸಿಲ್ಲ. ಮನ್ಸಿಲ್ವಂತೆ ಮನಸ್ಸು. ಲವ್ ಮಾಡಿದ ನೀನು, ಹುಡುಗಿನ ಓಡಿಸ್ಕೊಂಡೋಗಿ ಮದುವೆ ಆದ ನೀನು, ಈಗ ಮನ್ಸಿಲ್ಲ ಅಂದ್ರೆ ಹೆಂಗೆ? ನೋಡುವಲ್ಲಪ್ಪ, ಮುಚ್ಕೊಂಡು ಹೋಗೋಳಿಮಯ್ಯ ಕಾಲೇಜ್ಗೆ. ಮಾಮ, ಏನ್ ಮಾಡಕ್ಕೂ ಮನ್ಸಿಲ್ಲ ಅಂತ ಹೇಳ್ದೆ ತಾನೆ, ಯಾಕೆ ಹಿಂಗ್ ಫೋರ್ಸ್ ಮಾಡ್ತಾ ಇದ್ದೀರಾ? ನೋಡ ಮಧುವ, ನನ್ನ ಮನೇಲಿ ರಕ್ತಾನೆ. ಏನೋ ಪ್ರಾಬ್ಲಮ್ ನಿಂದು? ಅಮೂಲ್ಯನ ಮದುವೆ ಆಗಿ ಬಂದಾಗಿಂದ ನೀನಾಗಿಲ್ಲ. ಏನ್ ಪ್ರಾಬ್ಲಮ್ ಅಂತನಾದ್ರು ಹೇಳಿ ಮರಯ್ಯ. ಏನು ಇಲ್ಲ, ಮತ್ತೆ ಮತ್ತೆ ಅದನ್ನೇ ಕೇಳಿ ಫೋರ್ಸ್ ಮಾಡಬೇಡ ಮಾಮ. ನನ್ ಕಾಲೇಜ್ ಇಲ್ಲ ಅಷ್ಟೇ. ಸಾಧಿಸ್ ತೋರ್ಸು, ಆಗ ಅಪ್ಪಂಗೆ ಖುಷಿ ಆಗತ್ತೆ. ಅಪ್ಪ ನಿನ್ನ ಕ್ಷಮಿಸೋದಕ್ಕಿರೋದು ಇದೊಂದೇ ದಾರಿ ಕಣೋ. ನೀನ್ ಕಾಲೇಜ್ಗೂ ಹೋಗಲ್ಲ ಅಂತಂದ್ರೆ ಅಪ್ಪ ನಿನ್ನ ಯಾವತ್ತೂ ಕ್ಷಮಿಸಲ್ಲ ಚಿಕ್ಕ. ಅದೇನಾಗಿದೆಯೋ ಗೊತ್ತಿಲ್ಲವಲ್ಲಪ್ಪ. ನೀನ್ ಇಡೀ ದಿನ ಆಕಾಶನ ತಲೆ ಮೇಲೆ ಬಿದ್ದಿರುತ್ತ, ನಮ್ಮ ಕೈಲಿ ಆಗಲ್ಲ. ಅಟ್ಲೀಸ್ಟ್ ಕಾಲೇಜ್ಗೆ ಹೋಗುವ. ಸರಿ, ಹೋಗ್ತೀನಿ. ಇದ್ದು ನನ್ನ ತಮ್ಮ ಅಂದ್ರೆ ಸೂಪರ್. ಹತ್ತಾರೆ ಅಲಕಾನಂದ. ಮಾಮ, ಅಣ್ಣ, ಇದಕ್ಕೆ ನಾ ಕಾಲೇಜ್ಗೆ ಹೋಗು ಅಂತ ನೀವು. ನಾನು ಬೈಕಲ್ಲಿ ಕಾಲೇಜ್ ಹೋಗ್ತೀನಿ. ಅವಳು ಬೇಕಾದ್ರೆ ಬಸ್ಸಲ್ಲ ಆಟೋದಲ್ಲಿ ಕಳಿಸಿ. ಆ ಮೂಟೆನ್ ಮಾತ್ರ ನನ್ನ ಬೈಕಲ್ಲಿ ಹಾಕೊಳ್ಳಲ್ಲ ನಾನು. ಯಾಕೆ ಹಂಗ ಆಡ್ತಾ ಇದೆಯಾ? ಇಬ್ರು ಒಂದೇ ಕಾಲೇಜ್ಗೆ ಒಂದೇ ದಾರಿಲೇ ಹೋಗೋದು. ಒಟ್ಟಿಗೆ ಹೋದ್ರೆ ಆಯ್ತಪ್ಪ. ಒಂದೇ ಖರ್ಚಲ್ಲಿ ಇಬ್ರು ಹೋಗಿ ಬರ್ಬೋದು. ಅಲ್ಲ, ನನಗೊಂದು ಅರ್ಥ ಆಗ್ತಿಲ್ಲ. ನೀನು ಅವಳನ್ನ ಲವ್ ಮಾಡಿತಾನೆ ಮದುವೆ ಆಗಿದ್ದು, ಮತ್ತೆ ಯಾಕೆ ಮೊದ್ಲಿನ ತರ ಅವಳು ಕಂಡ್ರೆ ಆಗ್ತಾ? ಸುಮ್ಮನೆ ಹೊಡೋ, ಲೇಟ್ ಆಯ್ತು. ಆಗಲ್ಲ ಅಂದ್ರೆ ಆಗಲ್ಲ ಅಣ್ಣ. ಇವನ ನನ್ನ ಜೊತೆ ನನ್ನ ಫ್ರೆಂಡ್ಸ್ ಎಲ್ಲರೂ ಸೇರ್ಕೊಂಡು ಉರ್ರಿಸ್ತಾರೆ. ನೀನು ಅವಳನ್ನ ಲವ್ ಮಾಡುವಾಗ ಕರ್ಕೊಂಡು ವಲ್ಲಭ, ಅವ್ರು ಏನ್ ಬೇಕಾದ್ರೂ ಹೇಳ್ಕೊಳ್ಳಿ ಬಿಡು. ನೀನಿ ನಿನ್ ಬಗ್ಗೆ ಅಮ್ಮು ಬಗ್ಗೆ ಮಾತ್ರ ಯೋಚನೆ ಮಾಡ್ಬೇಕು. ಬಾಕಂದ
ಯಾರು ಏನೇ ಹೇಳಿದ್ರು ಈ ಅಕ್ಕಿ ಬೈಕಲ್ಲಿ ಕೂರಿಸ್ಕೊಳಲ್ಲ, ಕರ್ಕೊಂಡು ಹೋಗಲ್ಲ. ಸುಮ್ನೆ ಈ ಡ್ರಾಮಾ ಎಲ್ಲ ಬೇಡ. ನೀವ್ ಹೇಳಿದ್ ಮಾತೆ ಕೇಳಲ್ಲ. ಡ್ರಾಮನ ಹಾ ಚಿಕ್ಕಪ್ಪ, ಡ್ರಾಮಾ ಅಂದ್ರೆ ನಾವೆಲ್ಲ ಪಾತ್ರಧಾರಿಗಳು, ಸೂತ್ರಧಾರಿ ಆ ದೇವ್ರು ಅಂತ ಹೇಳಕ್ ಬಂದ ಅಷ್ಟೇ. ನೀನ್ ಹೇಳಿದ್ದಕ್ಕೂ ಈ ಸಿಚುವೇಶನ್ಗೂ ಸಿಂಕ್ ಆಗ್ತಿಲ್ವಲ್ಲ ಮೀನಮ್ಮ. ಅಯ್ಯೋ ಚಿಕ್ಕಪ್ಪ, ಒಂದ್ ನಿಮಿಷ ಇರಿ. ವಲ್ಲಭ ಬೈಲಿ. ವಲ್ಲಭ, ಕೋಪ ಮಾಡ್ಕೋಬೇಡ್ವೋ. ನಿನ್ ಮನೇಲೇ ಇದ್ರೆ ನಿನ್ ಭವಿಷ್ಯನೂ ಹಾಳಾಗುತ್ತೆ. ಇನ್ನು ಅಮೂಲ್ಯ ಮನೇಲೇ ಇದ್ರೆ ದಿನ ಪೂರ್ತಿ ಅಳ್ತಾನೆ ಇರ್ತಾಳೆ. ಅದಕ್ಕೆ ಇಬ್ರಿಗೂ ಒಂದ್ ಚೇಂಜ್ ಇರ್ಲಿ ಅಂತ ಬನ್ನಿ ಅಂತ ಹೇಳಿದೀನಿ. ಈಗ ಗಂಡ ಹೆಂಡತಿ ಆಗಿ ನೀವಿಬ್ರು ಬೇರೆ ಬೇರೆ ಕಾಲೇಜ್ಗೆ ಹೋದ್ರೆ ಮಾವಂಗೆ ಡೌಟ್ ಬರುತ್ತೆ. ಮಾವಂಗಿರ್ಲಿ, ಮನೆಯವ್ರಿಗೆಲ್ಲ ಡೌಟ್ ಬರುತ್ತೆ. ಎರಡು ಕಣ್ಣ ನಿಮ್ ಮೇಲೆ ಇಟ್ಟಿದ್ದಾರೆ. ಅದಕ್ಕೆ ಕಣೋ, ಪ್ಲೀಸ್ ಅವನ ಜೊತೆ ಕರ್ಕೊಂಡು ಹೋಗು ಪ್ಲೀಸ್. ಮೀನಮ್ಮ ಅಯ್ಯೋ ಏನಿಲ್ಲ ಚಿಕ್ಕಪ್ಪ, ನಾಚಿಕೆ ಆಗುತ್ತೆ. ಏ ಅಮ್ಮು, ಏನ್ ಯೋಚನೆ ಮಾಡ್ತಿದ್ಯಾ? ಹೋಗು ಹೋಗ್ ಗಾಡಿಲಿ ಕೂತ್ಕೋ. ಅಶಿಶು, ಒಂದೇ ಒಂದ್ ನಿಮಿಷ ಮರ್ತೆ ಬಿಟ್ಟಿದೆ. ನಡಿ ನಡಿ, ಏನಾಯ್ತತೆ? ಅವೆಲ್ಲ ಆಮೇಲೆ ಹೇಳ್ತೀನಿ. ಅಮ್ಮು ನಡಿ, ನನ್ ಜೊತೆ ಬಾ. ಬೇಗ ಬಾ. ಒಂದ್ ನಿಮಿಷ. ಇದೆಲ್ಲ ಏನಕ್ ಮಾಡಕ್ ಹೋದ್ರಿ? ನಾನ್ ಕಾಲೇಜಲ್ಲ ಏನೋ ತಿಂದ್ಕೊಳ್ತಿದ್ದೆ. ಸುಮ್ನೆ ನಿಮಗ್ ತೊಂದ್ರೆ. ಏನೇ ಮಾತಾಡ್ತಾ ಇದ್ಯಾ? ಮನೆಗ್ ಬರೋದು 3 ಗಂಟೆ ಆಗತ್ತೆ. ಅಲ್ಲಿವರೆಗೂ ಹಸ್ಕೊಂಡಿರ್ತೀಯಾ? ಇಷ್ಟು ಗಮ್ಮಂತಿದೆ. ಅದು ನೀನ್ ಒಂದ್ಸಲ ನನ್ ಕೈಯಲ್ಲಿ ಮಾಡಿದ್ರೆ ಇದ್ರಲ್ಲಿ ಒಂದಲ್ಲ ಎಲ್ಲ ಖಾಲಿ ಮಾಡ್ಕೊಂಡ್ ಬರ್ತೀಯ. ತಗೋ. ಕಣ್ಣಲ್ಲೆಲ್ಲ ನೀರ್ ಅಷ್ಟೊಂದ್ ಖಾರ ಏನ್ ಮಾಡಿಲ್ವಲ್ಲ? ಓ, ಅಮ್ಮ ನೆನ್ಪಾದ್ಲಾ? ಅಲ್ಬೇಡ ಅಮ್ಮು. ಅತ್ತೆ, ಅಮ್ಮ ನನ್ನ ಆಡಿಸ್ತಾ ಇಲ್ಲ. ಕಣ್ಣು ಅಂತ ಬೈದಿದ್ದಾಳೆ. ಪಾಪ ಅವ್ರಿಗೂ ಇದನ್ನ ಜೀರ್ಣಿಸ್ಕೊಳ್ಳೋಕ್ ಸ್ವಲ್ಪ ಕಾಲಾವಕಾಶ ನಾವು ಕೊಡ್ಬೇಕಲ್ವಾ? 2 ಕುಟುಂಬಗಳು ಒಂದಾಗ್ಲಿ ಅಂತ ನಾನು ಆ ದೇವ್ರ ಹತ್ರ ಹರಕೆ ಕಟ್ಕೊಂಡು. ಒಂದಮ್ಮ ನಿನ್ನ ದೂರ ಇಟ್ರೆ ಏನೇ, ನಿನ್ನ ನಾನಿಲ್ವಾ? ಅಮ್ಮೋ, ಇಷ್ಟು ದಿನ ಇಬ್ಬರೇ ಅಮ್ಮ ಇದ್ರು ಕಣೆ. ಇನ್ನು ಮುಂದೆ ನಿನಗೆ ಇಬ್ಬರಿ ಬ್ರಹ್ಮಂತಿರು. ನಿನಗೆ ಅತ್ತೆ ಅಲ್ಲ ಕಂದ, ಅಮ್ಮ. ಏನೇ ಇದು ಅಮ್ಮು, ಚಿಕ್ಕ ಮಗು ತರ ಅಳ್ತಿದ್ಯಾ? ಕಾಲೇಜ್ಗೆ ಹೋಗೋ ಹುಡುಗಿ ಹೀಗೆ ಅಳ್ಮೂಂಜಿ ತರ ಹತ್ಕೊಂಡು ಹೋದ್ರೆ ನಿನ್ ಫ್ರೆಂಡ್ಸ್ ಎಲ್ಲ ನಿನ್ನ ನೋಡಿ ನಗಲ್ವಾ? ಕಣ್ಣೀರ್ ಒರೆಸ್ಕೊ. ಸರಿ ಅತ್ತೆ, ನಾನ್ ಕಾಲೇಜಿಗೆ ಹೋಗಿ ಬರ್ತೀನಿ. ತಗೊಳ್ತೇನೆ. ಅಮ್ಮು, ನನ್ಗೆ ಇನ್ನೊಂದ್ ಸಹಾಯ ಮಾಡ್ತೀಯಾ? ಹೇಳಿ ಅತ್ತೆ. ಇದನ್ನ ವಲ್ಲಭನ್ ಕೊಟ್ಬಿಡ್ತೀಯಾ? ನನ್ ಮೇಲೆ ಅವ್ನು ಕೋಪ ಮಾಡ್ಕೊಂಡ್ಬಿಟ್ಟಿದ್ದಾನೆ ಕಣೆ. ನಾನ್ ಕೊಟ್ರೆ ಸಿಡಿ ಸಿಡಿ ಅಂತಾನೆ. ಅದಕ್ಕೆ ನೀನ್ ಕೊಡು. ನನ್ ಮೇಲೂ ಕೂಗಾಡ್ತಾನತ್ತೆ ಅವನು. ಏನಿಲ್ಲ, ನಿನ್ ಮೇಲೆ ಅವ್ನು ಕೂಗಾಡಿದ್ರೆ ಸರಿಯಾಗಿ ಗದರ್ಸು ಹೇಳ್ತೀನಿ. ಇಲ್ಲೋಡು, ಈ ಡಬ್ಬಿ ನೀನ್ ಅವನು ಕೊಡ್ಬೇಕು. ಅದನ್ನ ಅವ್ನು ಖಾಲಿ ಮಾಡ್ಕೊಂಡು ತಗೊಂಡ್ಬರ್ಬೇಕು. ಹಾಗ್ ಮಾಡೋದು ನಿನ್ ಜವಾಬ್ದಾರಿ ಅಷ್ಟೇ. ಅಮ್ಮು, ಒಂದ್ ಕೆಲ್ಸ ಮಾಡು. ಈಗ್ಲೇ ಡಬ್ಬಿ ಕೊಟ್ರೆ ಸಿಡಿ ಸಿಡಿ ಅಂತಾನೆ. ಅದಕ್ಕೆ ಊಟದ ಹೊತ್ತಿಗೆ ಡಬ್ಬಿ ಕೊಡು. ಹೇಗೂ ಹೊಟ್ಟೆ ಹಸ್ತಿರುತ್ತಲ್ಲ, ಬಾಯಿ ಮುಚ್ಕೊಂಡ್ ತಿಂತಾನೆ. ಸರಿ ಅತ್ತೆ. ಅಯ್ಯೋ, ನನ್ ಮುದ್ದು ಬಂಗಾರಿ. ಅಯ್ಯೋ, ಗೊತ್ತಾಯ್ತು ಕಣೆ. ಬೇಗ ಬ್ಯಾಗಲ್ಲಿ ಎತ್ಕೋ. ನೋಡ್ರು, ನೀವ್ ಅದೇನ್ ಮಾಡ್ತಿರೋ ನನಗೆ ಗೊತ್ತಿಲ್ಲ. ಆ ವಲ್ಲಭನ್ನ ಯಾವುದೇ ಕಾರಣಕ್ಕೆ ಬಿಡಬಾರ್ದು. ನನ್ ತಂಗಿನ ಎತ್ತಾಕೊಂಡು ಹೋಗಿ ಮದ್ವೆ ಆಗಿದ್ದಾನೆ. ಅದು ಅಲ್ದೆ ನಮ್ಮ ಮನೇಲಿ ಲಕ್ಷಾಂತರ ರೂಪಾಯಿ ಬೆಲ್ಲ ಒಡವೆನ ಕದ್ದಿದ್ದಾನೆ. ಏನಾದ್ರು ಕೇಳಿದ್ರೆ ನನ್ಗೇನು ಗೊತ್ತಿಲ್ಲ ಅಂತಾನೆ ಹೇಳ್ತಿದ್ದಾನೆ. ಆ ಒಡವೆಗಳು ನನಗೆ ವಾಪಸ್ ಬೇಕು. ಅದ್ರ ಜೊತೆ ನನಗಾಗಿರೋ ಅವಮಾನಕ್ಕೆ ತಗೊಳ್ಳಬೇಕು. ಅರ್ಥ ಆಯ್ತಾ? ಏನ್ ಮಾಡ್ಬೇಕು ಅಂತ ಹೇಳೋಣ, ಎತ್ಬಿಡೋಣ. ಎತ್ತಿದ್ರೆ ಅವ್ನು ಈಸಿಯಾಗಿ ಮೇಲೆ ಹೋಗ್ತಾನೆ. ಏನು ಮಾಡ್ಬೇಡ ಅಂತ ನನ್ನ ಕಾಲು ಹಿಡಿದು ಬೇಡ್ಕೋಬೇಕು. ಆಗ್ಲೇ ನನಗೆ ಸಮಾಧಾನ ಆಗೋದು. ಗೊತ್ತಾಯ್ತಾ? ಅಷ್ಟೇ ಅಲ್ವಾ, ಬಿಡೋಣ. ನನ್ನ ಮಗನಿಗೆ ನರಕದ ದರ್ಶನ ಮಾಡ್ಸೋಣ.
ಅದಕ್ಕೆ ಎಲ್ಲೋದ್ಲ ಅವಳು, ಬೇಗ ಬರಕ್ ಹೇಳಿ. ಕಾದು ಕಾದು ಕೆಳಗಡೆ ಎಲ್ಲ ಸೀದೋಗ್ತಾ ಇದೆ ನನ್ಗೆ. ಏನೇ ಹೇಳುವಲ್ಲಬ್ಬ, ಹೆಂಡತಿನ ಪ್ರೀತಿಸಿದ್ರೆ ನಿನ್ ತರ ಪ್ರೀತಿಸ್ಬೇಕು. ಈಗಿನ ಕಾಲ ಹೀಗೆ ಕರೆಯೋದು. ಹೌದಾ? ಮತ್ತೆ ನಿಮ್ಮ ಪತಿರಾಯ ಕೇಶವ ನಿಮಗೆ ಹಾಗೆ ಕರೆಯೋದನ್ನ ನಾವ್ ಯಾವತ್ತೂ ನೋಡ್ಲೇ ಅಲ್ವೇ? ಅವ್ನ್ ಕರಿಯಲ್ಲ ಅಂತ ಯಾರು ಹೇಳಿ? ನಾವಿಬ್ರೇ ಇದ್ದಾಗ ನನ್ನ ಕೋತಿ ಕತ್ತೆ ಅಂತಾನೆ ಕರೆಯೋದು. ಅಪ್ಡೇಟ್ ಆಗಿಲ್ಲ, ಅದಕ್ಕೆ ನೀವಿನ್ನೂ ಮದ್ವೆ ಆಗಿಲ್ಲ. ಹೋಗಿ. ಬೇಡಮ್ಮ, ಇದೊಂದು ವಿಚಾರ ಮಾತ್ರ ಹೇಳ್ಬೇಡಮ್ಮ, ಮತ್ತೆ ತುಂಬಾ ನೋವಾಗುತ್ತೆ. ಅಮ್ಮು, ತವ್ರ ಮನೆಯಿಂದ ದೂರ ಆಗಿದ್ದೀನಿ ಅಂತ ಬೇಜಾರ್ ಮಾಡ್ಕೋಬೇಡ ಕಂದ. ನಿನಗ್ ನಾನಿದ್ದೀನಿ ಕಣೆ. ನಿನ್ನ ನನ್ನ ಸ್ವಂತ ಮಗಳ ತರ ನೋಡ್ಕೋತೀನಿ. ಕಾಲೇಜ್ಗೂ ಕಳಿಸ್ತೀನಿ, ಗಂಡನ ಜೊತೆ ಸುತ್ತಾಡ್ಕೊಂಡ್ ಬರಕ್ಕೂ ಕಳಿಸ್ತೀನಿ. ನಾನೇ ಅಡಿಗೆ ಮಾಡಿ ನಿನಗೆ ಡಬ್ಬಿ ಕೊಟ್ಟು ಕಳಿಸ್ತೀನಿ. ಚೆನ್ನಾಗಿ ಓದ್ಕೊಂಡು ಇಡೀ ಭಾರತಕ್ಕೆ ಫಸ್ಟ್ ಬರ್ಬೇಕು. ಹಾಗ್ ಮಾಡ್ತೀನಿ ಅಮ್ಮು, ನಿನ್ನ ನೋಡ್ತಾ ಇರು. ಸರಿನಾ? ಏನು ಇಡೀ ಭಾರತ ದೇಶಕ್ಕೆ ಫಸ್ಟ್ ರ್ಯಾಂಕ್? ಏನು ಹೇಳ್ತಾ ಒಂದು ಗೊತ್ತಾಗ್ತಿಲ್ಲ ಅಮ್ಮ, ಎಲ್ಲರೂ ಡಿಫ್ರೆಂಟ್ ಆಗಿರ್ತವ್ರೆ. ನೀನೇನು ಬೇಜಾರ್ ಮಾಡ್ಕೋಬೇಡ ಮಗಳೇ. ಇನ್ ಮುಂದೆ ನಿನಗೆ ಗಂಡನ್ ಮನೆನೂ ಇದೆ, ತವ್ರ ಮನೆನೂ ಇದೆ. ನೀನು ಈ ಮನೇಲಿ ರಾಣಿ ತರ ಅಲ್ಲ ಮಹಾರಾಣಿ ತರ ಇರ್ತೀಯ. ಸರಿನಾ? ನೀನೆಷ್ಟು ಖುಷಿಯಾಗಿರ್ಬೇಕು ಅಂದ್ರೆ ನಿನ್ ತವ್ರ ಮನೆಯವರು ನಿನ್ನ ನೋಡಿ ನನ್ ಮಗಳ ಮನೇಲಿ ಎಷ್ಟು ಖುಷಿಯಾಗಿ ಹೊಟ್ಟೆ ಹುರ್ಕೋಬೇಕು, ಆಗಿರ್ಬೇಕು. ಮೊದ್ಲು ಅಮೂಲ್ಯನ ಬೈಕ್ ಹಚ್ಚಿ ಕೂರ್ಸ್ ಕಳ್ಸಿ. ಹೌದಲ್ಲ? ಅಮ್ಮು, ಈಗ ನೀನು ನಿನ್ ಗಂಡನ್ ಜೊತೆ ಗಾಡಿಲ್ ಕುತ್ಕೊಂಡು ಕಾಲೇಜ್ಗೆ ಹೋಗ್ಬೇಕು. ಹೊತ್ತಾಯ್ತು, ನಡಿ ಮಗ್ಳ. ಇವಳ ಮೇಲೆ ಬೈಕ್ ಹತ್ತಿಸ್ಬೇಕು ಅನ್ನೋ ಕೋಪ ಇದೆ, ಆದ್ರೆ ಕರ್ಮ ಏನ್ ಮಾಡೋದು, ಬೈಕ್ ಕುತ್ಕೋಬೇಕಲ್ಲ. ಏನಾದ್ರು ಅಂದ್ಯಾ? ಏನಿಲ್ಲ, ಬೈಕ್ ಇರೋದು 2 ಚಕ್ರ, ಹುಷಾರ ಕುತ್ಕೊಂಡು. ಅಯ್ಯೋ ಅಮ್ಮ, ವಲ್ಲಭ ನಿನ್ ಗಂಡ ತಾನೆ. ತಗೋ, ಬ್ಯಾಗ್ ಹಾಕೋ. ನೋಡು, ಈ ತರ ಭುಜದ ಮೇಲೆ ಕೈ ಇಟ್ಟು ಗಾಡಿ ಹತ್ಬೇಕು. ಇಷ್ಟಕ್ಕೆ ನಾನು ನಾಚ್ಕೊಂಡ್ರೆ ಹೇಗೆ? ಹತ್ತು. ಹೋಗಿ ಬಾ ಚಿಕ್ಕ ಹುಡುಗಿ. ಎಷ್ಟು ಮುದ್ದಾದ ಜೋಡಿ, ಯಾರ ಕೆಟ್ಟ ಕಣ್ಣು ಬೀಳದೆ ಇರ್ಲಿ. ಒಂದ್ ನಿಮಿಷ. ಹೋಗ್ಬನ್ನಿ. ಇಳಿಯ ಕೆಳಗೆ ಹೇಳ್ದಷ್ಟು ಮಾಡು. ಹಬ್ಬಾ, ಬೈಕಿಂದ 100 kg ಅಕ್ಕಿ ಮೂಟೆ ಇಳಿಸ್ದಂಗಾಯ್ತು. ಪಾಪ ನನ್ ಬೈಕ್ ಅದು ಎಷ್ಟು ಕಷ್ಟಪಟ್ಟಿತ್ತು. ಐ ಆಮ್ ಸೋ ಸಾರಿ ಬೇಬಿ. ಈ ಡಬ್ಬ ಇಷ್ಟೊಂದು ಬಿಲ್ಡಪ್ ಬೇರೆ ಯಾಕೆ ಇಳಿಸ್ದೆ ಫಸ್ಟ್ ಹೇಳು. ನೋಡು, ನೀನ್ ಮದುವೆ ಆಗಿರೋದೇ ನನ್ನ ಲೈಫಲ್ಲಿ ದೊಡ್ಡ ದುರಂತ. ಅದ್ರ ಮೇಲೆ ನನ್ನ ಜೊತೆ ನನ್ನ ಬೈಕಲ್ಲಿ ಕಾಲೇಜಿಗೆ ಕರ್ಕೊಂಡು ಹೋದ್ರೆ ದೊಡ್ಡ ರೂಮರ್ಸ್ ಆಗ್ಬಿಡುತ್ತೆ. ನನಗದೆಲ್ಲ ಇಷ್ಟ ಇಲ್ಲ. ಅದಕ್ಕೆ ನಿನಗೂ ನನಗೂ ಮದುವೆ ಆಗಿರೋದು ಕಾಲೇಜಲ್ಲಿ ಒಂದು ಗೊತ್ತಾಗ್ಬಾರ್ದು. ಅದಕ್ಕೆ ನಿನ್ನ ಇಲ್ಲೇ ಇಳಿಸ್ತಾ ಇದ್ದೀನಿ. ಏನ್ ಆಗ್ ನೋಡ್ತಾ ಇದ್ಯಾ? ಓ, ಕಾಲೇಜಿನಿಂದ 1 ಕಿಲೋಮೀಟರ್ ಇದೆ, ಇಲ್ಲಿಂದ ಹೆಂಗ್ ನಡ್ಕೊಂಡು ಹೋಗೋದಂತ ಯೋಚನೆ ಮಾಡ್ತಿದ್ಯಾ? ಇಲ್ಲಿಂದ ನಡ್ಕೊಂಡು ಹೋಗ್ತೀಯ ಅಥವಾ ಓಲ್ಡ್ ಸೇವೆ ಮಾಡ್ಕೊಂಡು ಹೋಗ್ತೀಯ, ಅದು ನಿನಗ್ ಬಿಟ್ಟಿದ್ದು. ಏನಾದ್ರೂ ಕಾಲೇಜಲ್ಲಿ ನನ್ನ ಅಕ್ಕ ಪಕ್ಕದಲ್ಲಿ ಕಾಣಿಸ್ಕೊಳ್ಬೇಕು, ಬಿಚ್ಚಿ ಹೊಡೆದು ಬಿಡ್ತೀನಿ. ಹಂಗೇನೆ ಕಟ್ಕೊಂಡಿರೋ ದುರಂತಕ್ಕೆ ನಾನೇ ಪಿಕ್ ಮಾಡ್ತೀನಿ. ಸಂಜೆ ಇಲ್ಲೇ ಬಾ.
ನೋಡೋ, ಇದು ಬರೀ ಇವತ್ತು ಕತೆ ಅಲ್ಲ. ಜೊತೆಗೆ ಇದೇ ಸ್ಪಾಟ್ ಅಲ್ಲಿ ನಿನ್ನ ಎತ್ತಾಕ್ಬಿಟ್ಟು ಹೋಗೋದು. ಕಾಲೇಜಲ್ಲಿ ನಿನ್ ಪಾಡಿಗೆ ನೀನ್ ಇರ್ತೀಯ, ನನ್ ಪಾಡಿಗೆ ನಾನ್ ಇರ್ತೀನಿ. ವಾಪಸ್ ಬರುವಾಗ ಒಟ್ಟಿಗೆ ಹೋಗ್ತೀವಿ. ಗಾಟ್ ಇಟ್? ಥ್ಯಾಂಕ್ ಗಾಡ್ ನೀನ್ ಹಿಂಗೆ ಹೇಳ್ದಲ್ಲ. ಹಿಂಗೂ ಕ್ಯೂಟ್ ಆಗಿದ್ದಾಳೆ, ತಾಳಿ ಬೇರೆ ಕಟ್ಟಿದೀನಿ. ಕಾಲೇಜಲ್ಲಿ ಇವಳೆ ನನ್ನ ಹೆಂಡತಿ ಅಂತ ಪರಿಚಯ ಮಾಡಿಸಿ ಬಿಲ್ಡಪ್ ತಗೊಂತೀಯ ಅಂತ ನಂಗೆ ಟೆನ್ಷನ್ ಬೇರೆ ಆಗ್ಬಿಟ್ಟಿತ್ತು. ಏನು ಕ್ಯೂಟಾ? ಕ್ಯೂಟ್ ಆ ಪದದಲ್ಲಿ ಸೀನು ನಿನ್ ಹತ್ರ ಇಲ್ಲ. ಬೇಡ ನೋಡು ಕಾಡ್ ಪಾಪ, ಸುಮ್ನೆ ಬೆಳಗ್ ಬೆಳಗ್ಗೆ ಜಗಳ ಮಾಡ್ಬೇಡ, ನಂಗ್ ಮನ್ಸ್ ಸರಿ ಇಲ್ಲ ಮೊದ್ಲೆ. ಏಯ್, ನನ್ ಜೊತೆ ಜಗಳ ಆಡಕ್ಕೂ ಲಾಯಕ್ಕಿಲ್ಲ ಕಡೆ ನೀನು. ಹೋಗಿ ಹೋಗಿ ನಿನಗ್ ತಾಳಿ ಕಟ್ಟಿದನಲ್ಲ, ನನ್ ಲೈಫ್ ಲಾಂಗ್ ರಿಗ್ರೆಟ್ ಮಾಡ್ಕೊಂಡು ನನ್ ಲೈಫ್ ಮುಗಿಯಲ್ಲ. ಏನ್ ನಿಂತ್ಬಿಟ್ಟೆ? ಓ, ಜೀವನದಲ್ಲಿ ನಡೆದ ಅಭ್ಯಾಸನೇ ಇಲ್ವೇನೋ ನಿನ್ಗೆ? ಪಾಪ ನಿಮ್ಮನೇಲಿ ಒಂದ್ ಸೇರ್ ಅನ್ನಕ್ಕೆ 2 ಲೀಟರ್ ತುಪ್ಪ ಹಾಕಿ ಗಂಟ್ಲು ಪೂರ್ತಿ ತಿನ್ಸ್ಬಿಟ್ಟು ಬೆಳೆಸಿದಾರೆ. ಇವಾಗ ಸಡನ್ ಆಗಿ ನಡ್ಕೊಂಬ ಅಂತ ಅಂದ್ರೆ ಆಕಾಶನೇ ತಲೆ ಮೇಲೆ ಬಿದ್ದಂಗಾಯ್ತು ಅನ್ಸುತ್ತೆ ಅಲ್ವಾ? ಆದ್ರೆ ನಿನ್ ಮೈಯಲ್ಲಿರೋ ಕೊಬ್ಬನ್ನ ಇದಕ್ಕಿಂತ ಒಳ್ಳೆ ಆಪರ್ಚುನಿಟಿ ಸಿಗದೇ ಇಲ್ಲ. ನಡಿ ನಡಿ. ಮೀನಾ, ಆಫೀಸಿಗೆ ಹೊತ್ತಾಯ್ತು, ನೀನ್ ಹೊರಡಮ್ಮ. ಅತ್ತೆ, ಮಧ್ಯಾಹ್ನದ ಮೇಲೆ ತುಂಬಾ ಕೆಲ್ಸ ಇದೆ, ಅದಕ್ಕೆ ಒಂದೇ ಸಲ ಊಟ ಮಾಡ್ಕೊಂಡ್ ಬರ್ತೀನಿ ಅಂತ ಮ್ಯಾನೇಜರ್ ಹೇಳಿದೀನಿ. ಅವ್ರು ನೋಡಿದ್ರೆ ಗುರ್ರ ಅಂತ ಇದ್ರು. ಯಾರು ಏನ್ ಮಾಡಕ್ಕಾಗ. ಗಿರ್ಜಾ, ಮಂಜಪ್ಪನವರು ಅಂಗಡಿಗೆ ಬಂದಿದ್ರು. ಮಾಧವಂಗೆ ಹೊಸ ಸಂಬಂಧ ತಂದಿದ್ದಾರೆ. ಅರ್ಜೆಂಟಾಗಿ ನಾವು ನೋಡಕ್ ಹೋಗ್ಬೇಕು. ಬೇಗ ರೆಡಿ ಆಗು. ಆಯ್ತು ರೀ. ರೀ, ಮಾಧವ ಆಗ್ಲೇ ಆಫೀಸ್ ಹೊರಟೋದ. ಅಲ್ದೆ ಮನೇಲಿ ವಲ್ಲಭಕೇಶ್ವರು ಇಲ್ಲ, ಹೇಗ್ ಹೋಗೋದು? ಗಿರ್ಜಾ, ಸದ್ಯಕ್ಕೆ ನಾವು ಮಾತ್ರ ಹೋಗಿ ಹೆಣ್ಣು ನೋಡ್ಕೊಂಡ್ ಬರೋಣ. ನಮ್ಮ ಮನೆ ವಿಷಯ ಎಲ್ಲ ಅವ್ರ ಹತ್ರ ಮಾತಾಡೋಣ. ಆಯ್ತು ರೀ. ನಾನು ಸೀರೆ ಬದಲಾಯಿಸ್ಕೊಂಡ್ ಬರ್ತೀನಿ. ಮೀನಾ, ನೀನು ಹೋಗಿ ಸೀರೆ ಬದಲಾಯಿಸ್ಕೊಂಡ್ ಬಂದ್ಬಿಡು. ಸರಿ ಅತ್ತೆ. ಗಿರ್ಜಾ, ಹೋದ್ಸಲ ಆಗಿದ್ ಸಾಲ್ದಾ? ಈ ಸಲ ಜೊತೆಲಿ ಬಂದು ಈ ಸಂಬಂಧ ಹಾಳಾಗ್ಬೇಕಾ?